ಆಮೇಲೆ ಇನ್ನೊಂದೇನು ಅಂದರೆ ಇದರಲ್ಲಿ ಕಾರ್ನರ್ಸಲ್ಲೆಲ್ಲ ಫಸ್ಟು ಇಂಜಿನ್ ಬ್ರೇಕಿಂಗ್ ಯೂಸ್ ಮಾಡಿರಿ. ಇಂಜಿನ್ ಬ್ರೇಕಿಂಗ್ ಜೊತೆಗೆ ಬ್ರೇಕ್ ಯೂಸ್ ಮಾಡಿ. ಫುಲ್ ಕ್ಲಚ್ ಹಿಡ್ಕೊಂಡು ಬ್ರೇಕ್ ಅಪ್ಲೈ ಮಾಡೋಲ್ಲ, ಕ್ಲಚ್ ಹಿಡಿದ್ರೆ ಹೋಯ್ತದು. ಇಂಜಿನ್ ಬ್ರೇಕಿಂಗಲ್ಲಿ ಆಟ ಆಡಿಕೊಂಡು ಬ್ರೇಕ್ ನೀಡಿರಿ. ಹಂಗಾರ್ಬಿಟ್ಟು ಬ್ರೇಕ್ ಬಿಟ್ಬಿಟ್ಟು ಬರೀ ಗೇರಲ್ಲೇ ಹೋಗ್ಬಿಡುಗರು ಅಂತ ನಾನು ಹೇಳಲ್ಲ. ಇಂಜಿನ್ ಬ್ರೇಕಿಂಗ್ ಜೊತೆಗೆ ಬ್ರೇಕ್ಸ್ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಇದು ಜಾಸ್ತಿದು 5th 6th ಗೇರಲ್ಲೆಲ್ಲ ಇರೋದಲ್ಲ, ಅಟ್ಲೀಸ್ಟ್ ಒಂದು 3rd 4th ಗೇರಲ್ಲಿದ್ದರೆ ಓಕೆ ನೋಡಿರಿ. ಡಿಪೆಂಡ್ಸ್ ಆನ್ ಬೈಕ್ ಅದು. ನಾನು 4th 5th ಆಟ ಆಡ್ತಾ ಇದ್ದೀನಿ ನಾನು. ನೋಡಿ 5th ಇದ್ದರೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ, 4th ಇದ್ದರೆ ಚೆನ್ನಾಗಿರುತ್ತೆ ಕಾರ್ನರ್ ಸರಿಯಾಗಿ. ಸೊ ಕತ್ಲೆ ಆಗಿದೆ ಸ್ನೇಹಿತರೆ. ಕತ್ಲೆ ಆದರೆ ಏನು ಗೊತ್ತಾ, ಸ್ವಲ್ಪ ಸಮಸ್ಯೆ ಇಲ್ಲಿ. ಏನಕ್ಕೆ ಅಂದರೆ ಆ್ಯನಿಮಲ್ಸ್ ಎಲ್ಲ ಆಚೆ ಬಂದುಬಿಡ್ತವೆ ಪಾರ್ಟಿ ಮಾಡೋಕ್ಕೆ. ಆ ಟೈಮಲ್ಲಿ ನಾವು ಅಡ್ಡ ಹೋದರೆ ಗೊತ್ತಲ್ಲ, ಪಾರ್ಟಿ ಮೂಡಲ್ಲಿ ಹಾಕೊಂಡು ಗುಂಬಿಡುತ್ತೆ ಹಾಕ್ಕೊಂಡು. ಏನಿಲ್ಲ, ಎಲಿಫೆಂಟು, ಆನೆಗಳಿದ್ದಾವೆ, ಚಿರತೆ. ಲಾಸ್ಟ್ ಟೈಮ್ ನಾನು ಒಂದ್ಸಲ ಚಿರತೆನ ಸ್ಪಾಟ್ ಮಾಡಿದ್ದೆ ಇಲ್ಲಿ. ಯಾರು ಇಲ್ಲ, ಎಲ್ಲ ಜೂಟ್ ಆಗ್ಬಿಟ್ಟವ್ರೆ ಅಂಗಡಿಗಳು. ಮೇ ಬಿ ಇವ್ರದ್ದೇನೋ ರೂಲ್ಸ್ ಇದೆಯೇನೋ, ಅಂದರೆ ಇಷ್ಟು ಗಂಟೆಗೆ ಇಲ್ಲಿ ಕ್ಲೋಸ್ ಮಾಡ್ಕೊಂಡು ಇಲ್ಲಿಂದ ಹೋಗ್ಬಿಡ್ಬೇಕು ಅಂತ. ಸೊ ಯಾರಿಲ್ಲ ಅಂಗಡಿಗಳಲ್ಲಿ. ನನಗೇನಿಲ್ಲ ಗುರು, ಇನ್ನೊಂದು 30 ಕಿಲೋಮೀಟ್ರ್ ಇದೆ. ಗೂಡ್ಲೂರೆಲ್ಲ ಮುಗಿಸ್ಕೊಂಡು ಬಂಡೀಪುರ ಚೆಕ್ ಪೋಸ್ಟು ಕ್ರಾಸ್ ಮಾಡಿಬಿಟ್ರೆ ಸಾಕು. ಸೊ ಸ್ನೇಹಿತರೆ, ಈ ಗೂಡ್ಲೂರ್ದು ಸೀನ್ರಿ ಎಂಜಾಯ್ ಮಾಡಿದ್ದೆ ಅಂತ ಅಂದ್ಕೊತೀನಿ. ಸೊ ವೇಸ್ಟು. ಇನ್ನು ಆ್ಯಕ್ಚುಲಾಗಿ ಗೂಡ್ಲೂರ್ದು ಇನ್ನೂ ಮುಂದೆ ಇರೋದು, ಅಸ್ಲಿ ಪಿಕ್ಚರ್ ಮುಂದೆ. ಬಟ್ ವಿ ಆರ್ ಶಾರ್ಟ್ ಆಫ್ ಟೈಮು, ಅದಾಗಲ್ಲ. ನಾವು ಬ್ರೇಕ್ ಹೊಡೆದ್ರೆ ನನಗೆ ಏನೂ ಕಾಣಲ್ಲ. ಆ ಲೈಟು ಇದಕ್ಕೆ ನೋಡು, ಅಷ್ಟು ಬ್ರೈಟ್ ಇದೆ, ನನಗೆ ರೋಡೇ ಕಾಣಿಸಲ್ಲ. ಸೊ ನಾನು ನಿಮಗೆ ಬಂಡೀಪುರ ಆದಮೇಲೆ, ಬಂಡೀಪುರ ಚೆಕ್ ಪೋಸ್ಟ್ ಹತ್ರದಿಂದ ಒಂದು ನೈಟು ನೋಡ್ರಿ ಗುರು, ಅವನು ನನಗೆ ರೋಡ್ ಏನಂತಲೇ ಕಾಣಿಸ್ತಾ ಇಲ್ಲ. ಬಂಡೀಪುರದು ಅಲ್ಲಿ ಹಾಕ್ತೀನಿ ನಾನು ನಿಮಗೆ ನೈಟ್ ಟೈಮಲ್ಲಿ. ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೆಂಗೆ ಕಾಣಿಸುತ್ತೆ ಅಂತ. ಅದು ಅಲ್ಲೂ ಈ ನೈಟ್ ಟೈಮಲ್ಲಿ ವಿಡಿಯೋ ಮಾಡಿ ವೇಸ್ಟೇ. ಏನಕ್ಕೆ ಗೊತ್ತಾ, ಆ ಕಡೆ ಈಗ ಆಪೋಸಿಟ್ ವೆಹಿಕಲ್ಸ್ ಬರ್ತಾವಲ್ಲ, ಫುಲ್ ಕತ್ಲೆ, ಆಪೋಸಿಟ್ ವೆಹಿಕಲ್ಸ್ ಬರ್ತಾ ಇರ್ತವೆ. ಅದ್ರದ್ದು ಲೈಟ್ಗೆ ತಿಕ್ಕ ಹೊಡೆದೋಗ್ಬಿಡುತ್ತೆ. ನೀವು ಹಿಂಗೆ ಕ್ಯಾಮ್ರಾದಲ್ಲಿ ಏನು ಕಾಣಿಸುತ್ತೆ, ಕ್ಯಾಮ್ರಾದಲ್ಲೂ ಅದೇ ಕಾಣಿಸುತ್ತೆ. ಗಿವ್ ಎ ಟ್ರೈ ಹೆಂಗಿರುತ್ತೆ ಅಂತ. ಯಾಕಂದರೆ ಹೂನೋಸ್ ಯಾವ್ದಾದ್ರು ಅನಿಮಲ್ ಸ್ಪಾಟ್ ಆದರೆ ಸಖತ್ತಾಗಿರುತ್ತಾ. ನಾನಿಲ್ಲಿ ಆನೆ ನೋಡಿದ್ದೀನಿ, ಜಿಂಕೆ ನೋಡಿದ್ದೀನಿ, ಚಿರತೆ ನೋಡಿದ್ದೀನಿ, ಕಾಡು ಎಮ್ಮೆ ನೋಡಿದ್ದೀನಿ. ಮಚ್ಚಿ ಯಾಕೆ ಕಾಡೊಳಗಡೆ ಹೋಗಕ್ಕೆ ರೆಡಿ ಆಗ್ಬಿಟ್ಟವನೇ. ಕಾಡೆಮ್ಮೆ ನೋಡಿದ್ದೀನಿ, ಆಮೇಲೆ ಮುಳ್ಳಂದಿ ನೋಡಿದ್ದೀನಿ. ಇಷ್ಟೊಂದು ಅನಿಮಲ್ಸ್ ಎಲ್ಲ ಸ್ಪಾಟ್ ಮಾಡಿದ್ದೀನಿ ನಾನಿಲ್ಲಿ. కానీ ಇದೆಲ್ಲ ಯಾವುದೋ ಊರೆಮ್ಮೆ, ಇದು ಕಾಡೆಮ್ಮೆ ಎಲ್ಲ. One eternity later. ಸೊ ಸ್ನೇಹಿತರೆ, ಬಂಡೀಪುರ್ಗೆ ಇನ್ನೂ ಒಂದು 35 ಕಿಲೋಮೀಟ್ರ್ ಹೋಗಬೇಕು ಅಂದರೆ ಚೆಕ್ ಪೋಸ್ಟ್ಗೆ. ಇನ್ನೂ ಟೈಮ್ ಇದೆ, ಅಷ್ಟರಲ್ಲಿ ಹೋಗ್ಬಿಡೋಣ ಅಂತ. ಸೊ ನೈಟ್ ಟೈಮು ಘಾಟ್ಸಲ್ಲಿ ಚೆನ್ನಾಗಿದೆ, ಸಖತ್ತಾಗಿದೆ.
ಬಟ್ ಏನು ಕಾಣಿಸ್ತಲ್ಲ ನನಗೆ. ಅವ್ನ ಗಾಡಿ ಮುಂದೆ ಹೋಗ್ತಿದೆಯಲ್ಲ, ಎಲ್ಲೋ ಲೈಟ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಯಪ್ಪ, ಇದೇ ಭಯಂಕರ ಇದೆ. ನಿಮ್ಮ ಕ್ಯಾಮ್ರಾದಲ್ಲಿ ಎಷ್ಟು ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಎಷ್ಟು ಕಾಣಿಸ್ತಿದೆಯೋ ಅಷ್ಟು ಎಂಜಾಯ್ ಮಾಡಿರಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಎದುರುಗಡೆಯಿಂದ ಬರೋ ಗಾಡಿಗಳು ಲೈಟು. ಅದು ನೋಡಿರಿ, ಅದು ಬಂದುಬಿಟ್ರೆ ನಂಗೆ ರೋಡ್ ಏನೂ ಕಾಣಿಸಲ್ಲ. ಮಚ್ಚಿ ಇದರಲ್ಲಾದರೂ ಲೈಟ್ ಇದೆ. ಅವನ ಅಕ್ಕ ನನಗಲ್ಲಿ ಅದಕ್ಕೆ ಅವನಿಂದನೇ ಹೋಗ್ಬೇಕು ಇವಾಗ ನಾನು. ಆಮೇಲೆ ಇಲ್ಲಿ ಸಖತ್ ಕೋಲ್ಡ್ ಇದೆ ಗುರು, ಕೈಯೆಲ್ಲ ಫ್ರೀಸ್ ಆಗಿಬಿಟ್ಟಿದೆ. ಆಕ್ಸಿಲರೇಟ್ರ್ ಒತ್ತೋಕ್ಕೂ ಆಗ್ತಾಯಿಲ್ಲ. ಕತ್ಲಲ್ಲಿ ಇದೆಲ್ಲ ಹೆವಿ ರಿಸ್ಕಿ ಗುರು. ಅದು ನಂತರ ಗಾಡಿಯೆಲ್ಲ ಇಟ್ಕೊಂಡ್ಬಿಟ್ರೆ ಗೋವಿಂದ ಗೋವಿಂದ. ಅಯ್ಯ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 ಯ್. ಈ ಗ್ಯಾಪಲ್ಲಿ ಯಾರೋ ಫೋನ್ ಮಾಡ್ತಾವ್ರೆ. ಬಟ್ ಇದು ಕ್ರೂಷಿಯಲ್ ಟೈಮ್. ಇವಾಗ ವೇಸ್ಟ್ ಮಾಡಿಬಿಟ್ರೆ ನಾವು ಟೈಮ್ನ, ಯಾಕಂದ್ರೆ ಆಮೇಲೆ ಅಲ್ಲಿ ಬಿಡೋಲ್ಲ. ಬೆಳಿಗ್ಗೆ 6 ಗಂಟೆವರೆಗೇನೋ ಬಿಡೋದು. ಮತ್ತೆ ಏನು ಮಾಡ್ತೀಯ ಗುರು 6 ಗಂಟೆವರೆಗೂ ಇಲ್ಲಿ ಬಾರ್ಡ್ರಲ್ಲೇ ಇರಬೇಕು. ಹೆವಿ ಅಲರ್ಟ್ ಆಗಿರ್ಬೇಕು ಗುರು. ಬೆಳಿಗ್ಗಿನ ಟೈಮಲ್ಲಿ ಕಾರ್ನರ್ಸ್ ಹೊಡೆಯೋದು ಬೇರೆ, ಈ ಟೈಮಲ್ಲಿ ಕಾರ್ನರ್ಸ್ ಹೊಡೆಯೋದೇ ಬೇರೆ. ನಡುವಟ್ಟಂ ಇಲ್ಲೂ ಯಾರೋ ರಿಲೇಟಿವ್ ಇದ್ದಾರೆ ಗುರು. ಇಲ್ಲ ಗುರು ಮಚ್ಚಿ, ಇಲ್ಲೂ ರಿಲೇಟಿವ್ ಇದ್ದಾರೆ ಮಚ್ಚಿ. ಬೆಂಗಳೂರಲ್ಲಿ ಬೇಜಾನ್ ಹಂದಿಗಳಿದ್ದಾವೆ. ಯಾವುದು ಈ ಏರಿಯಾನಾ ಮಚ್ಚಿ? ಬೆಂಗಳೂರಲ್ಲಿ ಇರೋರೆಲ್ಲ ಬರೀ ಹಂದಿಗಳೇ ಮಚ್ಚಿ. ಬೇರೆ ಬೇರೆ ಸ್ಟೇಟಿಂದೆಲ್ಲ ಬಂದಿದ್ದಾರೆ. ಹುಲಿ ಸಿಂಹ, ನಮ್ಮ ಥರ ಹುಲಿ ಸಿಂಹಗಳಿರೋದು ರೇರ್ ಮಚ್ಚಿ. ಎಲ್ಲ ಬರೇ ಹಂದಿಗಳೇ. ಬೆಳಿಗ್ಗೆ ಹೊತ್ತೆಲ್ಲ ಈ ರೋಡಲ್ಲಿ ಬಂದ್ಬಿಟ್ಟಿದ್ದೀರ, ಖುಷಿ ಆಗ್ಬಿಡ್ತಿದೆ. ಹಂಗಿದೆ ರೋಡ್ ಇದು ಸ್ಪಾಟು. ನೈಟ್ ಹೊತ್ತೆಲ್ಲ ಬಾಯಿಗೆ ಬರ್ತಾಯಿದೆ. ಡರ್ ಆಗ್ತಿದ್ದೆ ಫುಲ್. ನಿನ್ನ ಲೈಟ್ಸ್ ಇರೋದಕ್ಕೆ ಸೇಮ್. ಅಯ್ಯೋ ಮಚ್ಚಿ, ನಿಂದು ಬ್ರೇಕ್ ಲೈಟ್ ಅಪ್ಲೈ ಮಾಡ್ತೀಯಲ್ಲ ನೀನು ಬ್ರೇಕ್ ಲೈಟ್ ಅಪ್ಲೈ ಮಾಡಿದ್ರೆ ಅದ್ರ ಬ್ರೈಟ್ನೆಸ್ಗೆ ನನಗೆ ರೋಡ್ ಕಾಣಿಸ್ತಾ ಇಲ್ಲ. ಮುಂದೆ ಏನು ಕಾಣಿಸಲ್ಲ. ಮಚ್ಚಿಗೆ ಲೈಟ್ ಐತೆ ಹಾಕೊಂಡು ನೋಡ್ಕೊಂಡು ಹೋಯ್ತಾವನೆ. ನಾ ಹೆಂಗ್ಳಿಗೆ ಲೈಟ್ ಇಲ್ಲಿ ಅಪ್ರಿಲ್ ಹತ್ರ ಹೋಗ್ಬಿಟ್ಟು ಏನಾದರೂ ಏನಕ್ಕಪ್ಪ ಲೈಟ್ ಕೊಟ್ಟಿಲ್ಲ ಸರಿಗೆ ಲೈಟ್ ಕೊಡಪ್ಪ ಅಂತಂದರೆ ಅವನು ಹೋಗಿದ್ದಾನೆ ಮಕ್ಕಳಿಗೆ. ಟ್ರ್ಯಾಕಲ್ಲಿ ಏನಕ್ಕೆ ನಿಂಗೆ ಲೈಟು ನನ್ನ ಮಗನೇ ಅಂತ. ನಾನು ಮಾಡಿರೋ ಟ್ರ್ಯಾಕ್ ಗಾಡಿ ಕಣೋ, ನೀನೇನು ಯಾರೋ ರೋಡಲ್ಲಿ ಎತ್ಕೊಂಡೋಗು ಅಂತ. ಮೊದಲೇ ಸೇಲ್ ಆಯ್ತಲ್ಲ ಗಾಡಿ. ಮುಂಚೆ ಸೇಲ್ ಆಗ್ತಿರಲ್ಲ, ಇವಾಗ ಇವು ಸೇಲ್ಸ್ ಆಗ್ತಿದೆ ಮಚ್ಚಿ ಗಾಡಿ ಇದು. ಹಾಂ, ಗಾಡಿಗಳು ಬರ್ತಾ ಇರ್ಬೇಕಾ ನಿನಗೆ? ವೆಟ್ಟಾಗ್ಬಿಟ್ಟಿದೆ ಗುರು. ಎಲ್ಲ ವಾಟರ್ ಸ್ಟ್ರೀಮ್ ಇರುತ್ತೆ, ಫುಲ್ ವೆಟ್ಟಾಗ್ಬಿಟ್ಟಿದೆ.
ಮಚ್ಚಿ ಇವಾಗ ಈ ಟೈಮಲ್ಲಿ ಏನು ಗೊತ್ತಾ, ಎಲ್ಲರೂ ಅದೇ ಹರಿಯಲ್ಲಿ ಇರ್ತಾರೆ. 9 ಗಂಟೆ ಅಷ್ಟರಲ್ಲಿ ಅದು ಕ್ರಾಸ್ ಮಾಡಿಬಿಡ್ಬೇಕು ಅಂತ ಗೊತ್ತಾ. ಹಾಂ ಮಚ್ಚಿ ಸ್ಲೋ ಮಾಡ್ಕೊ ಮಚ್ಚಿ, ನಾನು ಹಿಂದೆ ಅದೇ. ಸೊ ಏನಾಗ್ತಿದೆ ಅಂದರೆ ನೋಡಿ, ಅವ್ನು ಮುಂದೆ ಹೋಗ್ಬಿಟ್ರೆ ನನಗೆ ರೋಡ್ ಫುಲ್ಲು ಬ್ಲ್ಯಾಂಕು. ಅದಕ್ಕೆ ಅವನಿಗೆ ಒಂಚೂರು ಏನೋ ಮುಂದೆ ಅವರು ಸ್ಲೋ ಮಾಡ್ಕೋ ಅಂತ ಹೇಳ್ತೀನಿ. ಆದರೆ ಈ ನನ್ನ ಮಗ ಸ್ಲೋ ಮಾಡ್ಕೊಳ್ಳಲ್ಲ ನೋಡ್ರಿ, ಎಲ್ಲವನೇ. ನನಗೆ ರೋಡೇ ಕಾಣಿಸ್ತಲ್ಲ ಮಚ್ಚಿ. ಹಾಂ ಅಕ್ಕ ನನಗೇನು ಕಾಣಿಸ್ತಾ ಇಲ್ಲ. ಅಯ್ಯಪ್ಪ, ಏಯ್ ಸ್ಲೋ ಪಂಡ ಮಚ್ಚಿ, ಆಗ್ತಾ ಇಲ್ಲ ಮಚ್ಚಿ. ಕಾರ್ನರ್ಸಲ್ಲಿ ಏನು ಕಾಣಿಸ್ತಾ ಇಲ್ಲ ನನಗೆ. ಹಾಂ ಐ ಬಿ ಮೀಟಿನಿ. ತಡಿ. ಹಾಂ ನಡಿ ಇವಾಗ. ಚಲ್ರೆ ಬೇಟ ಚಲ್ರೆ. ಯಪ್ಪ, ನೋಡ್ರಿ ಈ ಡಿಸ್ಟೆನ್ಸಲ್ಲಿದ್ದರೆ ಕರೆಕ್ಟಾಗಿ ಕಾಣಿಸುತ್ತೆ, ನನಗೂ ಕಾಣಿಸುತ್ತೆ ಕಾರ್ನರ್ಸು. ಪೇಸ್ ಮೇಂಟೈನ್ ಮಾಡ್ಬಿಡ್ಬೋದು. ಇನ್ನೊಂದು ಚೂರು ಮುಂದೆ ಹೋಗ್ಬಿಟ್ಟು ಅಂದರೆ ಅವನು ನನಗಾಗಲ್ಲ. ಹಾಂ ನಡಿ. ಎಷ್ಟು ಇದೆ ಮಚ್ಚಿ ಇನ್ನೂ? ಅವ ಅಂಕಲ್ ಹೇಳಿದ್ದು ನೋಡ್ರೆ 30 ಕಿಲೋಮೀಟ್ರ್ ಇದೆ ಚೆಕ್ ಪಾಯಿಂಟ್ಗೆ ಅಂತ ಹೇಳಿದ್ದು. ಸಾರಿ, ಚೆಕ್ ಪೋಸ್ಟ್ಗೆ. ಹಾಂ ನಾನು ಇನ್ನೂ ಅಲ್ಲಿ ಮುಂದಕ್ಕೆ ಹಾಕ್ಸ್ಬಿಟ್ಟಿದ್ದೀನಿ. ಒಂದು 30-40 ಮುಂದೆ ಆಗಿರ್ಬೋದು ಅನ್ಸುತ್ತೆ ಮಚ್ಚೆ. ಶೇಟ್, ವಾ ಮಚ್ಚಿ ಒಂದ್ರು ಮಚ್ಚಿ ಬಾರ ನೀನು. ಇಲ್ಲ ಕಣ ಬಾರೋ, ಅದಕ್ಕೆ ನಿನ್ನ ಕರಿತಾ ಇದ್ದೀನಿ. ಅವನಿಂದನೇ ಹೋಗ್ತಾ ಇದ್ರೆ ಅಷ್ಟೇ ಮಚ್ಚಿ. ಜಿಗ್ ಮಚ್ಚಿ ಈ ಸ್ಪಾಟಲ್ಲ ನಾನು ಬೆಳಿಗ್ಗೆ ಟೈಮಲ್ಲಿ ಬಂದಿದ್ದೀನಿ. ಸಾಕಾದಾಗಾಯ್ತು. ಇಲ್ಲೆಲ್ಲ ನಿಲ್ಸ್ಕೊಂಡು ಫೋಟೋ ತಗೊತಾ ಇರ್ತಾರೆ ಮಚ್ಚಿ. ಒಂದ್ಸಲ ರೈಟ್ ಸೈಡ್ ನೋಡು, ಮರಗಳೆಲ್ಲ ಎಷ್ಟು ದೊಡ್ಡದಾಗಿದೆ. ಎಲ್ಲ ನಿಲ್ಸ್ಕೊಂಡು ಫೋಟೋ ತಗೊತಾ ಇರ್ತಾರೆ ಇಲ್ಲಿ. ಅಯ್ಯಪ್ಪ, ಒಬ್ಬೊಬ್ಬರೆಲ್ಲ ಬಂದುಬಿಟ್ರೆ ನಾನಂತ ಅಲ್ಲೆಲ್ಲರೂ ಉಳ್ಕೊಂಬಿಡ್ತೀನಿ ಗುರು. ಬರಲ್ಲ, ಎಲ್ಲ ಬೈಕ್ ಬರುತ್ತೆ. ಸೊ ಸ್ನೇಹಿತರೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸ್ವಲ್ಪ ಬ್ಯಾಟ್ರಿ ಸೇವ್ ಮಾಡ್ಕೊತೀನಿ. ಅಲ್ಲಿ ಬಂಡೀಪುರ ಚೆಕ್ ಪೋಸ್ಟ್ ಆದಮೇಲೆ ಅಲ್ಲೊಂದು ಸ್ವಲ್ಪ ಶೂಟ್ ಮಾಡ್ತೀನಿ. ಓಕೆನಾ? ಓಕೆ. ಬೇಡ ಕವಿದೆ, ಹೋಗ್ಬಿಡ್ಲಿ ತಡಿ ಅವನು. ಆಮೇಲೆ ಎತ್ಕೊ. ಅಲ್ಲಿ ಇನ್ನೊಂದು ಕಾರು ಬಂತು. ಬಿಟ್ಬಿಡು ಇದನ್ನು ಬಿಟ್ಬಿಡು. ಯಾಕಂದರೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಬೇಡ, ಕತ್ಲೆ ಬೇರೆ. ಹಾಕೊಂತೆ ನೋಡು, ಹಾಕ್ಬಿಡು. ಒಳ್ಳೆ ಶೇಟ್. ಹಾಂ ಇಲ್ಲೇ ಇದ್ದೀನಿ, ಹಿಂದೆನೇ ಇದ್ದೀನಿ. ಹಾಂ
ಅವ್ರ ಜಾಗ ಬಿಡಲ್ಲ ಮಚ್ಚ, ನನ್ನ ಮಕ್ಳು ಕೋತಿ ನನ್ನ ಮಕ್ಳು ಥರ. ಅಯ್ಯೋ ಹ್ಞೂ ಮಚ್ಚಿ ಸಕ್ಕತ್ತಾಗಿದೆ, ಮರಗಳೆಲ್ಲ ನೋಡಿ ಹೆಂಗಿದೆ, ದೊಡ್ಡ ದೊಡ್ಡ ಮರ ಮಚ್ಚಿ ಇದೆಲ್ಲ. ಯಪ್ಪ ಸಖತ್ತಾಗಿದೆ. ನಾನು ಹೇಳಿಲ್ಲ, ನಾನು ಮಾರ್ನಿಂಗ್ ಟೈಮು ಇಲ್ಲಿ ಬಂದಿದ್ದೀನಿ ಒಂದು ಸಲ, ಸಖತ್ತಾಗಿದೆ.